ವೆಲ್ಕಮ್ ಬ್ಯಾಕ್ ಟು ದಿ ರಾಕೇಶ್ ಮಗದುಮ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಇಂಡಿಯನ್ ಆರ್ಮಿ ಎಕ್ಸಾಮ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿದ್ದೇನೆ. ಇಲ್ಲಿ ಇಂಡಿಯನ್ ಆರ್ಮಿ ಎಕ್ಸಾಮ್ಗೆ ಪ್ರಮುಖವಾಗಿ ಜನರಲ್ ನಾಲೆಡ್ಜ್, ಆಮೇಲೆ ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಈ ಮೂರು ಭಾಗದಲ್ಲಿ ಬರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡಲಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಈ ಇಂಡಿಯನ್ ಆರ್ಮಿ ಎಕ್ಸಾಮ್ದಲ್ಲಿ ಬರ್ತಕ್ಕಂಥ ಸ್ಯಾಂಪಲ್ 3 ಕ್ವಶನ್ ಪೇಪರ್ ನೋಡ್ರಿ. ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನೈತಂದ್ರೆ, ಅರ್ಜುನ್ ಅವಾರ್ಡ್ ಈಸ್ ಗಿವನ್ ಟು. ಅರ್ಜುನ್ ಅವಾರ್ಡನ್ನು ಯಾವುದರ ಸಲುವಾಗಿ ಕೊಡ್ತಾರೋ ಅನ್ನೋದು ಕ್ವಶನ್ ಐತಿ. ನೋಡಿರಿ, ಅರ್ಜುನ್ ಅವಾರ್ಡ್ ಈಸ್ ಗಿವನ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್, ಪೊಯೆಟ್ರೀಸ್, ಸೈಂಟಿಸ್ಟ್, ಆ್ಯಕ್ಟರ್ಸ್. ಅರ್ಜುನ್ ಅವಾರ್ಡನ್ನು ಒಬ್ಬ ಕ್ರೀಡಾಪಟುವಿಗೆ, ಒಬ್ಬ ಕವಿಗೆ, ಒಬ್ಬ ವಿಜ್ಞಾನಿಗೆ, ಒಬ್ಬ ಆ್ಯಕ್ಟರ್ಸ್ಗೆ ಯಾವ್ದಾರು ಕೊಡ್ತಾರೆ ಅಂದರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಗೆ ಈ ಪ್ರಶಸ್ತಿಯನ್ನು ಯಾವಾಗಲೂ ನೀಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮೇನ್ ಸಿಟಿ ಆಫ್ ಕಾಶ್ಮೀರ್ ವ್ಯಾಲಿ. ಕಾಶ್ಮೀರ್ ವ್ಯಾಲಿಯ ಮೇನ್ ಸಿಟಿ ಯಾವುದು? ಪಠಾಣಿಕೋಟ, ಶ್ರೀನಗರ, ಕುಪ್ವಾರ, ನನ್ ಆಫ್ ದೀಸ್. ಕಾಶ್ಮೀರ ಮೇನ್ ಸಿಟಿ ಯಾವುದಂದ್ರೆ ಶ್ರೀನಗರ. ಶ್ರೀನಗರ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಈಸ್ ನೋನ್ ಆ್ಯಸ್ ದ ಲ್ಯಾಂಡ್ ಆಫ್ ಮಿಡ್ ನೈಟ್ ಆಫ್ ಸನ್. ಮಿಡ್ ನೈಟ್ಗಳ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಜಪಾನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ನನ್ ಆಫ್ ದೀಸ್. ಇದರಲ್ಲಿ ಯಾವುದನ್ನು ಕರಿತಾರೋ? ನಾರ್ವೆಯನ್ನು ಕರಿತಾವೆ. ನಾರ್ವೆಯನ್ನು ಏನು ಮಾಡ್ತಾವೆ? ಮಿಡ್ ನೈಟ್ ಆಫ್ ಸನ್ ಅಂತ ಕರಿತಾವೆ. ಅದಕ್ಕೆ ಸರಿಯಾದ ಉತ್ತರ ನಾರ್ವೆ. ಇನ್ನು ಮುಂದಿನ ಪ್ರಶ್ನೆ ಬರೋಣ, ಸತ್ಯಮೇವ ಜಯತೆ ಟೇಕನ್ ಫ್ರಾಮ್. ಸತ್ಯಮೇವ ಜಯತೆ ಅನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಮಾಂಡುಕ್ಯ ಉಪನಿಷತ್ತ, ಋಗ್ವೇದ, ನಾಟ್ಯಶಾಸ್ತ್ರ, ಸಾಮವೇದ. ಸರಿಯಾದ ಉತ್ತರ ಮಾಂಡುಕ್ಯ ಉಪನಿಷತ್ತಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ, ಚಿಲಿಕಾ ಲೇಕ್ ಈಸ್ ಸಿಚುವೇಟೆಡ್ ಆನ್. ಚಿಲಿಕಾ ಲೇಕ್ ಎಲ್ಲಿದೆ? ಚಿಲಿಕಾ ಲೇಕ್ ಒರಿಸ್ಸಾ, ಬಿಹಾರ್, ಮಧ್ಯಪ್ರದೇಶ್, ನನ್ ಆಫ್ ದೀಸ್. ಎಲ್ಲಿದೆ? ಇದು ಒರಿಸ್ಸಾದಲ್ಲಿದೆ. ರೈಟ್ ಆನ್ಸರ್ ಒರಿಸ್ಸಾ. ನೆಕ್ಸ್ಟ್ ಕ್ವಶನ್, ಕ್ಯಾಪಿಟಲ್ ಆಫ್ ಮಿಜೋರಾಮ್ ಈಸ್. ಮಿಜೋರಾಮ್ದ ರಾಜಧಾನಿ ಯಾವುದು? ಆಪ್ಷನ್ ಎ ಅಜ್ವಾಲ್, ಶಿಲಾಂಗ್, ಇಂಪಾಲ್, ನನ್ ಆಫ್ ದೀಸ್. ಮಿಜೋರಾಮ್ದ ರಾಜಧಾನಿ ಯಾವುದು? ಗೊತ್ತಿದೆ, ಅಜ್ವಾಲ್. ಅಜ್ವಾಲ್. ನೆಕ್ಸ್ಟ್ ಕ್ವಶನು, ಬಿಹು ಈಸ್ ಟ್ರೆಡಿಷನಲ್ ಡ್ಯಾನ್ಸ್ ಆಫ್ ದಿ ವಿಚ್ ಸ್ಟೇಟ್. ಬಿಹು ಅನ್ನೋದು ಯಾವುದರ ಟ್ರೆಡಿಷನಲ್ ಡ್ಯಾನ್ಸ್ ಆಗೈತಿ? ಯಾವ ರಾಜ್ಯದ ಟ್ರೆಡಿಷನಲ್ ಡ್ಯಾನ್ಸ್ ಆಗಿದೆ? ಬಿಹಾರ್, ಆಸಾಮ್, ಪಂಜಾಬ್, ನನ್ ಆಫ್ ದೀಸ್. ಯಾವುದ್ರಿ? ಬಿಹಾರ್ ರಾಜ್ಯದ, ಆಸಾಮ್ ರಾಜ್ಯದ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಆಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಸಾಮ್. ಲಂಡನ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್. ಜೇಮ್ಸ್, ಥೇಮ್ಸ್, ಹೇಮ್ಸ್, ಥೇಮ್ಸ್. ಸರಿಯಾದ ಉತ್ತರ ಥೇಮ್ಸ್. ಅದು ಥೇಮ್ಸ್. ಇದು ಎರಡನೇ ಆನ್ಸರ್ ಕರೆಕ್ಟು, ಥೇಮ್ಸ್.
Next question. By using a map, you can find distance, direction, altitude, all of these. ನಾವು ಮ್ಯಾಪನ್ನು ಬಳಕೆ ಮಾಡಿ ದೂರವನ್ನು, ಡೈರೆಕ್ಷನನ್ನು, ಎತ್ತರವನ್ನು ಕಂಡುಹಿಡಿಬೋದು. ಆಲ್ ಆಫ್ ದೀಸ್. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದೀಸ್. ಲಾಸ್ಟ್ ಆನ್ಸರ್ ಕರೆಕ್ಟ್ ಅದ. ಆಲ್ ಆಫ್ ದೀಸ್ ಈಸ್ ಎ ರೈಟ್ ಆನ್ಸರ್. Who is the supreme commander of the army post? ಸುಪ್ರೀಂ ಕೋರ್ಟ್ ಕಮಾಂಡರ್ ಆಫ್ ದಿ ಆರ್ಮಿ ಫೋರ್ಸ್ ಸುಪ್ರೀಂ ಕಮಾಂಡರ್ ಯಾರು? ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಸ್ಪೀಕರ್ ಆಫ್ ಲೋಕಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನನ್ ಆಫ್ ದೀಸ್. ರೈಟ್ ಆನ್ಸರ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸಿ ಕರೆಕ್ಟ್. ವಿಚ್ ಇಸ್ ದಿ ಡೀಪೆಸ್ಟ್ ಓಷನ್ ಇನ್ ದಿ ವರ್ಲ್ಡ್? ಡೀಪೆಸ್ಟ್ ಓಷನ್ ಯಾವುದು? ಆಪ್ಷನ್ ಎ ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್, ಅರೇಬಿಕ್ ಓಷನ್, ನನ್ ಆಫ್ ದೀಸ್. ವಿಚ್ ಇಸ್ ದಿ ಡೀಪೆಸ್ಟ್ ಓಷನ್? ದಟ್ ಈಸ್ ಪೆಸಿಫಿಕ್ ಓಷನ್. ನೆಕ್ಸ್ಟ್ ಕ್ವಶನ್. India liberated Goa from the Portuguese in option A 1947, 1965, 1961, 1960. Right answer is 1961. 1961. Next question. Paris is situated on the bank of the which river? ಪ್ಯಾರಿಸ್ ಅನ್ನೋದು ಯಾವ ನದಿಯ ದಡದಲ್ಲಿ ಬರ್ತದೆ? ಸೈನ್, ಥೇಮ್ಸ್, ವೋಲ್ಗಾ, ನನ್ ಆಫ್ ದೀಸ್. ಪ್ಯಾರಿಸ್ ಅನ್ನೋದು ಯಾವ ನದಿಯ ದಡದಲ್ಲಿ ಬರ್ತದೆ? ಅದು ಸೈನ್ ನದಿಯ ದಡದಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ನು. ನ್ಯಾಷನಲ್ ಬೊಟಾನಿಕ್ ಗಾರ್ಡನ್ ಈಸ್ ಸಿಚುವೇಟೆಡ್ ಆನ್ ವಿಚ್ ಸಿಟಿ? ನ್ಯಾಷನಲ್ ಬೊಟಾನಿಕ್ ಗಾರ್ಡನ್ ಎಲ್ಲೈತಿ? ರೇವಾ, ಜೈಪುರ್, ಚಂಡೀಗಢ, ಲಕ್ನೋ. ಸೊ ರೈಟ್ ಆನ್ಸರ್ ಈಸ್ ಲಕ್ನೋ. ಎಲ್ಲಿದೆ? ಲಕ್ನೋದಲ್ಲಿ ಇದೆ. ವಾಟ್ ಈಸ್ ದಿ H1N1? H1N1 ಅನ್ನೋದೇನು? ಕಾಫ್, ಬರ್ಡ್ ಫ್ಲೂ, ಸ್ವೈನ್ ಫ್ಲೂ, ನನ್ ಆಫ್ ದೀಸ್. H1N1ಕ್ಕೆ ನಾವು ಸ್ವೈನ್ ಫ್ಲೂ ಅಂತ ಕರಿತೇವೆ. ಸ್ವೈನ್ ಫ್ಲೂ ಅಂದ್ರೆ ಹಂದಿ ಜ್ವರ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ಸ್. 16 ವಾಟ್ ಇಸ್ ದಿ ಲಾಫಿಂಗ್ ಗ್ಯಾಸ್? ಯಾವ ಅನಿಲವನ್ನು ನಗಿಸುವ ಅನಿಲ ಅಂತ ಕರಿತೇವೆ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ CO2, ಸಲ್ಫರ್ ಡೈಆಕ್ಸೈಡ್ SO2, ಹೈಡ್ರೋಜನ್ ಪರಾಕ್ಸೈಡ್, ನೆಕ್ಸ್ಟು ನೈಟ್ರೋಜನ್ ಆಕ್ಸೈಡ್. ರೈಟ್ ಆನ್ಸರ್ ಈಸ್ ನೈಟ್ರೋಜನ್ ಆಕ್ಸೈಡ್. ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ? ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ. ಆಪ್ಷನ್ ಎ ಬಾಕ್ಸೈಟ್, ಆಪ್ಷನ್ ಬಿ ಕ್ಯಾಲಮೈನ್, ಆಪ್ಷನ್ ಸಿ ಕ್ಯಾಲ್ಸೈಟ್, ಆಪ್ಷನ್ ಡಿ ಜೆಲೆನಾ. ನೋಡಿರಿ, ಅಲ್ಯೂಮಿನಿಯಂ ಮೇನ್ ಅದಿರು ಯಾವುದಂದ್ರೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ದಲ್ಲಿ ಬಾಕ್ಸೈಟನ್ನು ಅಲ್ಯೂಮಿನಿಯಂನ ಅದಿರು ಅಂತ ಕರಿತೇವೆ. ಇನ್ನು ಗ್ಯಾಸ್ ಯೂಸ್ಡ್ ಇನ್ ಎಕ್ಸ್ಟಿಂಗ್ವಿಶ್ ಫೈರ್ಸ್? ಬೆಂಕಿ ಆರಿಸುವ ಸಾಧನದಲ್ಲಿ ಅಂದರೆ ಅಗ್ನಿಶಾಮಕದಲ್ಲಿ ಬಳಸುವ ಅನಿಲ ಯಾವುದು? ಆಪ್ಷನ್ ಎ ನಿಯಾನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಮೊನಾಕ್ಸೈಡ್. ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್. ದಿ ಮ್ಯಾಮಲ್ಸ್ ವಿಚ್ ಲೇಸ್ ಎಗ್ಸ್ ಈಸ್? ಅಂದರೆ ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಯಾವುದು ಅಂದರೆ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಬ್ಯಾಟ್ಸ್, ಕಾಂಗ್ರೋಸ್, ಸ್ಕ್ವೈರಲ್, ಡಕ್ ಬಿಲ್ಡ್ ಪ್ಲಾಟಿಪಸ್. ರೈಟ್ ಆನ್ಸರ್ ಈಸ್ ಡಕ್ ಬಿಲ್ಡ್ ಪ್ಲಾಟಿಪಸ್. ಯಾಕಂದರೆ ಮೊಟ್ಟೆ ಇಡ್ತಕ್ಕಂಥ ಸಸ್ತನಿಗಳಲ್ಲಿ ಪ್ಲಾಟಿಪಸ್ ಮತ್ತು ಎಕಿಡ್ನಾ ಬರ್ತವೆ. ನೆಕ್ಸ್ಟ್ ಕ್ವಶನ್. ಲ್ಯಾಪ್ರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್
radars, science of tissues, study of laser beams, genealogical operations. ಅಂದರೆ ಲೆಪ್ರೋಸ್ಕೋಪಿ ಮೀನ್ಸ್ ಇದು ಜೀನ್ಗಳ ಬಗ್ಗೆ ಬರೋದ್ರಿಂದ ಜಿನಿಯಾಲಜಿಕಲ್ ಆಪ್ರೇಷನ್ ಇಸ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್, ದ್ರವ್ಯದ ನಾಲ್ಕನೆಯ ಸ್ಥಿತಿ ಯಾವುದು? ಸಾಲಿಡ್, ಲಿಕ್ವಿಡ್, ಪ್ಲಾಸ್ಮಾ, ಗ್ಯಾಸ್. ರೈಟ್ ಆನ್ಸರ್ ಈಸ್ ಯಾವುದ್ರಿ? ಪ್ಲಾಸ್ಮಾ. ಅಂದರೆ ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದು? ಪ್ಲಾಸ್ಮಾ ಬರ್ತದೆ. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಮಿಕ್ಸ್ಡ್ ಫರ್ಟಿಲೈಸರ್? ಈ ಕೆಳಗಿನಲ್ಲಿ ಯಾವುದು ಮಿಶ್ರ ಗೊಬ್ಬರವಾಗಿದೆ? ಯೂರಿಯಾ, ಅಮೋನಿಯಂ ಸಲ್ಫೇಟ್, CAM, NPK. ರೈಟ್ ಆನ್ಸರ್ ಈಸ್ NPK. ಲಾಸ್ಟ್ ಆನ್ಸರ್ ಈಸ್ ಕರೆಕ್ಟ್. ಇನ್ನು ನೆಕ್ಸ್ಟ್ ಕ್ವಶನ್, ಕೌ ಮಿಲ್ಕ್ ಈಸ್ ಎ ರಿಚ್ ಸೋರ್ಸ್ ಆಫ್? ಆಕಳ ಹಾಲಿನಲ್ಲಿ ಪ್ರಮುಖವಾಗಿ ಯಾವ ವಿಟಮಿನ್ ಇರ್ತದೆ ಅಂತ ಕೇಳ್ತಾರೆ ಅವ್ರು. ಹಂಗಾರೆ ಆಕಳ ಹಾಲಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ರೈಟ್ ಆನ್ಸರ್ ಈಸ್ ವಿಟಮಿನ್ ಎ. ಆಕಳ ಹಾಲಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಟೈಫಾಯ್ಡ್ ಈಸ್ ಡಿಸೀಸಸ್ ಆಫ್? ಟೈಫಾಯ್ಡ್ ಅನ್ನೋದು ಎದಕ್ಕೆ ಸಂಬಂಧಿಸಿದಂಥ ಒಂದು ಡಿಸೀಸಸ್ಸು ಅಂತ ಕೇಳ್ತಾರೆ. ಇದು ಲಿವರು, ಲಂಗ್ಸ್, ಸ್ಟಮಕ್, ಇಂಟೆಸ್ಟೈನ್. ಟೈಫಾಯ್ಡ್ ಕಾಯಿಲೆ ಎಲ್ಲ ಇರ್ತಾರೆ. ಟೈಫಾಯ್ಡ್ ಜ್ವರ ಅದು ಅಂತಾರೆ. ಟೈಫಾಯ್ಡ್ ಅಂದರೆ ಇದು ಕರುಳಿನ ಜ್ವರ, ಅದಕ್ಕೆ ಇಂಟೆಸ್ಟೈನ್. ಅದಕ್ಕೆ ಇಂಟೆಸ್ಟೈನ್ ಈಸ್ ಎ ರೈಟ್ ಆನ್ಸರ್. ಟೂತ್ ವಿತ್ 3 ರೂಟ್ಸ್, ಯಾವ ಹಲ್ಲಿಗೆ 3 ಬೇರುಗಳನ್ನು ಇರ್ತವೆ? ಅದರಲ್ಲಿ ಮ್ಯಾಕ್ಸಿಲರಿ ಮೋಲಾರ್ಸ್, ಪ್ರೀ ಮೋಲಾರ್ಸ್, ಇನ್ಸೈಸರ್, ಕ್ಯಾನೈನ್. 3 ಬೇರುಗಳನ್ನು ಹೊಂದಿರತಕ್ಕಂಥದ್ದು ಯಾವುದಂದರೆ ಮ್ಯಾಕ್ಸಿಮಲಿ ಮೊಲಾರ್. ಪ್ರೀ ಮೊಲಾರ್ಕ್ಕೆ, ಇನ್ಸೈಸರ್ಕ್ಕೆ 2 ರೂಟ್ಸ್ ಇರ್ತಾವೆ. ಇನ್ನು ಮ್ಯಾಕ್ಸಿಮಲಿ ಮೊಲಾರ್ಕ್ಕೆ 3 ರೂಟ್ಸ್ ಇರ್ತಾವೆ. ಇನ್ನು ನೆಕ್ಸ್ಟ್ ಕ್ವಶನ್, ಸಲೈವಾ ಹೆಲ್ಪ್ಸ್ ಇನ್ ದಿ ಡೈಜೆಷನ್ ಆಫ್? ಸಲೈವಾ ಅಂದರೆ ಬಾಯಿಯಲ್ಲಿರುವ ಜೊಲ್ಲು, ಇದು ಏನು ಜೀರ್ಣಕ್ರಿಯೆ ಸಹಾಯ ಮಾಡ್ತೈತಿ. ಪ್ರೋಟೀನ್ಸ್, ಫ್ಯಾಟ್ಸ್, ಫೈಬರ್ಸ್, ಸ್ಟಾರ್ಚ್. ರೈಟ್ ಆನ್ಸರ್ ಇಸ್ ಸ್ಟಾರ್ಚ್. ಸ್ಟಾರ್ಚ್ ಅಂದರೆ ಇದು ಪಿಷ್ಟವನ್ನು ಸ್ಟಾರ್ಚ್ ಅಂತ ಕರಿತೇವೆ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಶಾರ್ಟ್ ಸೈಡ್ ಏಜ್ನೆಸ್ ಈಸ್ ಡ್ಯೂ ಟು? ಶಾರ್ಟ್ ಸೈಡ್ನೆಸ್ ಅಂದರೆ ಒಂದು ಅರ್ಧ ಭಾಗ ಕಾಣಿಸಿಕೊಳ್ಳೋದು ಅದರಿಂದ ಐತಿ. ಸ್ಟಿಫ್ನೆಸ್ ಆಫ್ ಐರಿಸ್, ವೀಕ್ನೆಸ್ ಆಫ್ ಮಸಲ್ಸ್, ಎಲಾಂಗೇಷನ್ ಆಫ್ ಐಬಾಲ್ಸ್, ವೀಕಿಂಗ್ ಆಫ್ ರೆಟಿನಾ. ರೈಟ್ ಆನ್ಸರ್ ಈಸ್ ವೀಕಿಂಗ್ ಆಫ್ ರೆಟಿನಾ. ಅಂದರೆ ರೆಟಿನಾ ಭಾಳಷ್ಟು ವೀಕ್ ಆಗಿರೋದ್ರಿಂದ ಈ ರೀತಿಯ ಶಾರ್ಟ್ ಸೈಡ್ನೆಸ್ ಇರ್ತದೆ. ನೆಕ್ಸ್ಟ್ 28 ಕ್ವಶನ್, ದಿ ವೇಟ್ ಆಫ್ ದಿ ಎವರೇಜ್ ಹ್ಯೂಮನ್ ಮೇಲ್ ಬ್ರೈನ್ ಈಸ್? ಆಪ್ಷನ್ ಎ 1 kg, ಆಪ್ಷನ್ ಬಿ 1200 kg, ಆಪ್ಷನ್ ಸಿ 1350 grams, 1200 grams, 1350 grams, 1500 grams. Right answer is 1350 grams. ಅಂದರೆ ಎವರೇಜ್ ಅರೌಂಡ್ 400 ಇರ್ತದೆ. 1300 to 400 ಇರ್ತದೆ. ವಾಟರ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಡೆನ್ಸಿಟಿ ಆ್ಯಟ್ ವಿಚ್ ಟೆಂಪ್ರೇಚರ್? ಅಂದರೆ ಮ್ಯಾಕ್ಸಿಮಮ್ ಸಾಂದ್ರತೆ, ನೀರಿನ ಗರಿಷ್ಠ ಸಾಂದ್ರತೆ ಯಾವ ತಾಪಮಾನದಲ್ಲಿ ಇರ್ತದೆ? 0 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್. ಅಂದರೆ ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ರೈಟ್ ಆನ್ಸರ್ ಈಸ್ 4 ಡಿಗ್ರಿ ಸೆಲ್ಸಿಯಸ್. ಇದು 1350. 4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಸಾಂದ್ರತೆ ಇರ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸ್ ಯೂಸುವಲಿ ಸ್ಪ್ರೆಡ್ ಥ್ರೂ ದಿ ಏರ್? ಗಾಳಿಯ ಮೂಲಕ ಹರಡಬಲ್ಲ ರೋಗ ಯಾವುದು? ಗಾಳಿಯ ಮೂಲಕ ಹರಡುವ ರೋಗ ಅಂದರೆ ಪ್ಲೇಗು, ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್, ಕಾಲ್ರಾ. ನೋಡಿ, ಪ್ಲೇಗು, ಟೈಫಾಯ್ಡು,
ಪ್ಲೇಗು ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಇನ್ನು ಟೈಫಾಯ್ಡ್ ಕಾಯಿಲೆ ಇದು ಕರಳಿಗೆ ಬರ್ತಕ್ಕಂಥದ್ದು. ಕಾಲರ ಇದು ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಇನ್ನು ಟ್ಯುಬರ್ಕ್ಯುಲೋಸಿಸ್ TB ಕಾಯಿಲೆ ಇದು ಗಾಳಿಯ ಮೂಲಕ ಬರ್ತಕ್ಕಂಥದ್ದು. ಅದಕ್ಕೆ ರೈಟ್ ಆನ್ಸರ್ ಇಸ್ ಟ್ಯುಬರ್ಕ್ಯುಲೋಸಿಸ್. ನೆಕ್ಸ್ಟ್ ಕ್ವಶನ್. ದಿ ಓಝೋನ್ ಲೇಯರ್ ಇನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ ಅಸ್ ಫ್ರಾಮ್, ಅಂದರೆ ಸೂರ್ಯನಿಂದ ಬರುವ ಕಿರಣಗಳಿಂದ ಓಝೋನ್ ಲೇಯರ್ ಯಾವ ಕಿರಣಗಳಿಂದ ಅದನ್ನು ರಕ್ಷಣೆ ಮಾಡ್ತೈತಿ ಅಂತ. ನೆಕ್ಸ್ಟ್ ಆಪ್ಷನ್ ಎ ವಿಜುವಲ್ ರೇಡಿಯೇಷನ್, ಆಪ್ಷನ್ ಬಿ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಆಪ್ಷನ್ ಸಿ ಅಲ್ಟ್ರಾ ವೈಲೆಟ್ ರೇಸ್, ಆಪ್ಷನ್ ಡಿ ಕಾಸ್ಮಿಕ್ ರೇಸ್. ಅಂದರೆ ಸೂರ್ಯನಿಂದ ಬರುವ ಯಾವ ಕಿರಣಗಳನ್ನು ಓಝೋನ್ ಲೇಯರ್ ಹೀರ್ಕೋತೈತಿ? ರೈಟ್ ಆನ್ಸರ್ ಈಸ್ ಓಝೋನ್ ಲೇಯರ್ ಅಲ್ಟ್ರಾ ವೈಲೆಟ್ ರೇಸ್, UV ರೇಸ್ ಅಂದರೆ ನೇರಳಾತಿ ಕಿರಣಗಳನ್ನು ಹೀರ್ಕೋತದ. ಏವಿಯೇಷನ್ ಫ್ಯೂಯಲ್ ಫಾರ್ ಜೆಟ್ ಏರೋಪ್ಲೇನ್ ಕನ್ಸಿಸ್ಟ್ ಆಫ್ ಪ್ಯೂರಿಫೈಡ್, ಅಂದರೆ ಜೆಟ್ ಏರೋಪ್ಲೇನ್ಗಳಿಗೆ ಬಳಕೆ ಮಾಡುವ ಇಂಧನ ಯಾವುದು? ಆಪ್ಷನ್ ಎ ಪೆಟ್ರೋಲ್, ಆಪ್ಷನ್ ಬಿ ಕೆರೋಸಿನ್, ಆಪ್ಷನ್ ಸಿ ಗ್ಯಾಸೋಲೈನ್, ಆಪ್ಷನ್ ಡಿ ಡೀಸೆಲ್. ಅಂದರೆ ಕೆರೋಸಿನ್ ಅಂದರೆ ಸೀಮೆ ಎಣ್ಣೆಯನ್ನು ಬಳಕೆ ಮಾಡಿ ಜೆಟ್ ಇಂಜಿನ್ ಏರೋಪ್ಲೇನ್ಗೆ ಸೀಮೆ ಎಣ್ಣೆನ ಬಳಕೆ ಮಾಡ್ತಾರೆ. ರೈಟ್ ಆನ್ಸರ್ ಈಸ್ ಕೆರೋಸಿನ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ನಾಟ್ ಎ ಗ್ಲ್ಯಾಂಡ್? ಯಾವುದು ಗ್ರಂಥಿ ಅಲ್ಲ? ಈ ಕೆಳಗಿನಲ್ಲಿ ಯಾವುದು ಗ್ರಂಥಿ ಅಲ್ಲ? ಆಪ್ಷನ್ ಎ ಸ್ಟಮಕ್, ಆಪ್ಷನ್ ಬಿ ಲಿವರ್, ಆಪ್ಷನ್ ಡಿ ಕಿಡ್ನಿ, ಆಪ್ಷನ್ ಡಿ ಪ್ಯಾಂಕ್ರೀಸ್. ಇದರಲ್ಲಿ ಯಾವುದು ಗ್ರಂಥಿ ಅಲ್ಲ ಅಂದರೆ ಸ್ಟಮಕ್ ಅನ್ನೋದು ಗ್ರಂಥಿ ಅಲ್ಲ. ಇವು ನಿರ್ನಾಳ ಗ್ರಂಥಿಗಳು ಅಂತ ಬರ್ತವೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಬರ್ತವೆ. ಇನ್ನು ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲಿಟೇಟೆಡ್ ಬೈ, ಅತಿ ದೂರವಾಗಿ ನಾವು ಫೋಟೋ ತೆಗಿಬೇಕಾದ್ರೆ ಯಾವ ಕಿರಣಗಳು ಸಹಾಯ ಮಾಡ್ತಾವೆ? ಆಪ್ಷನ್ ಎ ವಿಜಿಬಲ್ ಲೈಟ್, ಆಪ್ಷನ್ ಬಿ ಎಕ್ಸ್ರೇಸ್, ಆಪ್ಷನ್ ಸಿ ಇನ್ಫ್ರಾರೆಡ್ ರೇಸ್, ಆಪ್ಷನ್ ಡಿ ಅಲ್ಟ್ರಾ ವೈಲೆಟ್ ರೇಸ್. ರೈಟ್ ಆನ್ಸರ್ ಈಸ್ ವಿಜಿಬಲ್ ಲೈಟ್, ಅಂದರೆ ಸಾಮಾನ್ಯ ಬೆಳಕು ಫೋಟೋ ತೆಗಿಯೋಕ್ಕಾರೆ ಸಹಾಯ ಮಾಡ್ತದೆ. ಇನ್ ಫೈರ್ ವರ್ಕ್ಸ್ ದಿ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್, ಅಂದರೆ ನಾವು ಏನೇ ಬೆಂಕಿ ಆರಿಸ್ಬೇಕಾದ್ರೆ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಗ್ರೀನ್ ಫ್ಲೇಮ್ ಬರ್ಬೇಕಾದ್ರೆ ಕಾರಣ ಏನು? ಅದ ಕಾರಣ ಅದರಲ್ಲಿ ಮರ್ಕ್ಯೂರಿ ಮಿಕ್ಸ್ ಮಾಡಿರ್ತಾರೆ, ಸೋಡಿಯಂ ಮಿಕ್ಸ್ ಮಾಡಿರ್ತಾರೆ, ಆಮೇಲೆ ಪೊಟ್ಯಾಷಿಯಮ್ ಮಿಕ್ಸ್ ಮಾಡಿರ್ತಾರೆ, ಆಮೇಲೆ ಬೇರಿಯಮನ್ನು ಮಿಕ್ಸ್ ಮಾಡಿರ್ತಾರೆ. ಫೈರ್ ವರ್ಕ್ಸ್ ಅದು ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಬೇರಿಯಮನ್ನು ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಅದು ಗ್ರೀನ್ ಫ್ಲೇಮ್ನ ಬರ್ತದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದುವರೆಗೆ ನೀವು ಜನರಲ್ ಸೈನ್ಸ್ ಮತ್ತು ಸೈನ್ಸ್ದ ಕೆಲವು ಪ್ರಶ್ನಾವಳಿಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇನ್ನು ಗಣಿತದ ಪ್ರಶ್ನೆಗಳನ್ನು ಮುಂದುವರಿದ ಭಾಗದಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್. ವೆಲ್ಕಮ್ ಬ್ಯಾಕ್ ಟು ದಿ ರಾಕೇಶ್ ಮಗದುಮ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಇಂಡಿಯನ್ ಆರ್ಮಿ ಎಕ್ಸಾಮ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿದ್ದೇನೆ. ಇಲ್ಲಿ ಇಂಡಿಯನ್ ಆರ್ಮಿ ಎಕ್ಸಾಮ್ಗೆ ಪ್ರಮುಖವಾಗಿ ಜನರಲ್ ನಾಲೆಡ್ಜ್, ಆಮೇಲೆ ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಈ ಮೂರು ಭಾಗದಲ್ಲಿ ಬರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡಲಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ. ಈ ಇಂಡಿಯನ್ ಆರ್ಮಿ ಎಕ್ಸಾಮ್ದಲ್ಲಿ ಬರ್ತಕ್ಕಂಥ ಸ್ಯಾಂಪಲ್ 3 ಕ್ವಶನ್ ಪೇಪರ್ ನೋಡಿರಿ. ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನೈತೆ ಅಂದರೆ, ಅರ್ಜುನ್ ಅವಾರ್ಡ್ ಈಸ್ ಗಿವನ್ ಟು, ಅರ್ಜುನ್ ಅವಾರ್ಡನ್ನು ಯಾವುದರ ಸಲುವಾಗಿ ಕೊಡ್ತಾರೋ ಅನ್ನೋದು ಕ್ವಶನ್ ಐತಿ. ನೋಡಿರಿ, ಅರ್ಜುನ್ ಅವಾರ್ಡ್ ಈಸ್ ಗಿವನ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್, ಪೊಯೆಟ್ರೀಸ್, ಸೈಂಟಿಸ್ಟ್, ಆ್ಯಕ್ಟರ್ಸ್. ಅರ್ಜುನ್ ಅವಾರ್ಡನ್ನು ಒಬ್ಬ ಕ್ರೀಡಾಪಟುವಿಗೆ, ಒಬ್ಬ ಕವಿಗೆ, ಒಬ್ಬ ವಿಜ್ಞಾನಿಗೆ, ಒಬ್ಬ ಆ್ಯಕ್ಟರ್ಸ್ಗೆ ಯಾವ್ದಾರು ಕೊಡ್ತಾರೆ ಅಂದರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಗೆ ಈ ಪ್ರಶಸ್ತಿಯನ್ನು ಯಾವಾಗಲೂ ನೀಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮೇನ್ ಸಿಟಿ ಆಫ್ ಕಾಶ್ಮೀರ್ ವ್ಯಾಲಿ
ಕಾಶ್ಮೀರಲ್ಲಿ ಮೇನ್ ಸಿಟಿ ಯಾವುದು? ಪಠಾಣಿಕೋಟ, ಶ್ರೀನಗರ, ಕುಪ್ವಾರ, ನನ್ ಆಫ್ ದೀಸ್. ಕಾಶ್ಮೀರಲ್ಲಿ ಮೇನ್ ಸಿಟಿ ಯಾವುದಂದ್ರೆ ಶ್ರೀನಗರ. ಶ್ರೀನಗರ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಈಸ್ ನೋನ್ ಆ್ಯಸ್ ದ ಲ್ಯಾಂಡ್ ಆಫ್ ಮಿಡ್ ನೈಟ್ ಆಫ್ ಸನ್? ಮಿಡ್ ನೈಟ್ಗಳ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಜಪಾನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ನನ್ ಆಫ್ ದೀಸ್. ಇದರಲ್ಲಿ ಯಾವುದನ್ನು ಕರಿತಾರೋ? ನಾರ್ವೆಯನ್ನು ಕರಿತಾವೆ. ನಾರ್ವೆಯನ್ನು ಏನು ಮಾಡ್ತಾವೆ? ಮಿಡ್ ನೈಟ್ ಆಫ್ ಸನ್ ಅಂತ ಕರಿತಾವೆ. ಅದಕ್ಕೆ ಸರಿಯಾದ ಉತ್ತರ ನಾರ್ವೆ. ಇನ್ನು ಮುಂದಿನ ಪ್ರಶ್ನೆ ಬರೋಣ, ಸತ್ಯಮೇವ ಜಯತೆ ಟೇಕನ್ ಫ್ರಾಮ್. ಸತ್ಯಮೇವ ಜಯತೆ ಅನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಮಾಂಡುಕ್ಯ ಉಪನಿಷತ್ತ, ಋಗ್ವೇದ, ನಾಟ್ಯಶಾಸ್ತ್ರ, ಸಾಮವೇದ. ಸರಿಯಾದ ಉತ್ತರ ಮಾಂಡುಕ್ಯ ಉಪನಿಷತ್ತಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಚಿಲಿಕಾ ಲೇಕ್ ಈಸ್ ಸಿಚುವೇಟೆಡ್ ಆನ್. ಚಿಲಿಕಾ ಲೇಕ್ ಎಲ್ಲಿದೆ? ಚಿಲಿಕಾ ಲೇಕ್ ಒರಿಸ್ಸಾ, ಬಿಹಾರ್, ಮಧ್ಯಪ್ರದೇಶ್, ನನ್ ಆಫ್ ದೀಸ್. ಎಲ್ಲಿದೆ? ಇದು ಒರಿಸ್ಸಾದಲ್ಲಿದೆ. ರೈಟ್ ಆನ್ಸರ್ ಒರಿಸ್ಸಾ. ನೆಕ್ಸ್ಟ್ ಕ್ವಶನ್, ಕ್ಯಾಪಿಟಲ್ ಆಫ್ ಮಿಜೋರಾಮ್ ಈಸ್. ಮಿಜೋರಾಮ್ದ ರಾಜಧಾನಿ ಯಾವುದು? ಆಪ್ಷನ್ ಎ ಅಜ್ವಾಲ್, ಶಿಲಾಂಗ್, ಇಂಪಾಲ್, ನನ್ ಆಫ್ ದೀಸ್. ಮಿಜೋರಾಮ್ದ ರಾಜಧಾನಿ ಯಾವುದು? ನಿಮಗೆ ಗೊತ್ತಿದೆ, ಅಜ್ವಾಲ್. ನೆಕ್ಸ್ಟ್ ಕ್ವಶನು, ಬಿಹು ಈಸ್ ಟ್ರೆಡಿಷನಲ್ ಡ್ಯಾನ್ಸ್ ಆಫ್ ದಿ ವಿಚ್ ಸ್ಟೇಟ್? ಬಿಹು ಅನ್ನೋದು ಯಾವುದರ ಟ್ರೆಡಿಷನಲ್ ಡ್ಯಾನ್ಸ್ ಆಗೈತಿ? ಯಾವ ರಾಜ್ಯದ ಟ್ರೆಡಿಷನಲ್ ಡ್ಯಾನ್ಸ್ ಆಗಿದೆ? ಬಿಹಾರ್, ಆಸಾಮ್, ಪಂಜಾಬ್, ನನ್ ಆಫ್ ದೀಸ್. ಯಾವುದ್ರಿ? ಆಸಾಮ್ ರಾಜ್ಯದ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಆಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಸಾಮ್. ಲಂಡನ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್? ಜೇಮ್ಸ್, ಥೇಮ್ಸ್. ಸರಿಯಾದ ಉತ್ತರ ಥೇಮ್ಸ್. ಅದು ಥೇಮ್ಸ್. ಇದು ಎರಡನೇ ಆನ್ಸರ್ ಕರೆಕ್ಟ್, ಥೇಮ್ಸ್. ನೆಕ್ಸ್ಟ್ ಕ್ವಶನ್, ಬೈ ಯೂಸಿಂಗ್ ಎ ಮ್ಯಾಪ್ ಯು ಕ್ಯಾನ್ ಫೈಂಡ್ ಡಿಸ್ಟನ್ಸ್, ಡೈರೆಕ್ಷನ್, ಆಲ್ಟಿಟ್ಯೂಡ್, ಆಲ್ ಆಫ್ ದೀಸ್. ನಾವು ಮ್ಯಾಪನ್ನು ಬಳಕೆ ಮಾಡಿ ದೂರವನ್ನು, ಡೈರೆಕ್ಷನನ್ನು, ಎತ್ತರವನ್ನು ಕಂಡುಹಿಡಿಬೋದು. ಆಲ್ ಆಫ್ ದೀಸ್. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದೀಸ್. ಲಾಸ್ಟ್ ಆನ್ಸರ್ ಕರೆಕ್ಟ್ ಅದ. ಆಲ್ ಆಫ್ ದೀಸ್ ಈಸ್ ಎ ರೈಟ್ ಆನ್ಸರ್. ಹೂ ಈಸ್ ದಿ ಸುಪ್ರೀಂ ಕಮಾಂಡರ್ ಆಫ್ ದಿ ಆರ್ಮಿ ಪೋಸ್ಡ್? ಸುಪ್ರೀಂ ಕೋರ್ಟ್ ಕಮಾಂಡರ್ ಆಫ್ ದಿ ಆರ್ಮಿ ಫೋರ್ಸ್. ಆರ್ಮಿ ಫೋರ್ಸ್ ಸುಪ್ರೀಂ ಕಮಾಂಡರ್ ಯಾರು? ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಸ್ಪೀಕರ್ ಆಫ್ ಲೋಕಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನನ್ ಆಫ್ ದೀಸ್. ರೈಟ್ ಆನ್ಸರ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸಿ ಕರೆಕ್ಟ್. ವಿಚ್ ಇಸ್ ದಿ ಡೀಪೆಸ್ಟ್ ಓಷನ್ ಇನ್ ದಿ ವರ್ಲ್ಡ್? ಡೀಪೆಸ್ಟ್ ಓಷನ್ ಯಾವುದು? ಆಪ್ಷನ್ ಎ ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್, ಅರೇಬಿಕ್ ಓಷನ್, ನನ್ ಆಫ್ ದೀಸ್. ವಿಚ್ ಇಸ್ ದಿ ಡೀಪೆಸ್ಟ್ ಓಷನ್? ದಟ್ ಈಸ್ ಪೆಸಿಫಿಕ್ ಓಷನ್. ನೆಕ್ಸ್ಟ್ ಕ್ವಶನ್, ಇಂಡಿಯಾ ಲಿಬರೇಟೆಡ್ ಗೋವಾ ಫ್ರಮ್ ದಿ ಪೋರ್ಚುಗೀಸ್ ಇನ್. ಆಪ್ಷನ್ ಎ 1947, 1965,
1961, 1960. Right answer is 1961. 1961. Next question. Paris is situated on the bank of the which river? ಪ್ಯಾರಿಸ್ ಅನ್ನೋದು ಯಾವ ನದಿಯ ದಡದಲ್ಲಿ ಬರ್ತದೆ? ಸೈನ್, ಥೇಮ್ಸ್, ವೋಲ್ಗಾ, ನನ್ ಆಫ್ ದೀಸ್. ಪ್ಯಾರಿಸ್ ಅನ್ನೋದು ಯಾವ ನದಿಯ ದಡದಲ್ಲಿ ಬರ್ತದೆ? ಅದು ಸೈನ್ ನದಿಯ ದಡದಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ನು. ನ್ಯಾಷನಲ್ ಬೊಟಾನಿಕ್ ಗಾರ್ಡನ್ ಈಸ್ ಸಿಚುವೇಟೆಡ್ ಆನ್ ವಿಚ್ ಸಿಟಿ? ನ್ಯಾಷನಲ್ ಬೊಟಾನಿಕ್ ಗಾರ್ಡನ್ ಎಲ್ಲೈತಿ? ರೇವಾ, ಜೈಪುರ್, ಚಂಡೀಗಢ, ಲಕ್ನೋ. ಸೊ ರೈಟ್ ಆನ್ಸರ್ ಈಸ್ ಲಕ್ನೋ. ಎಲ್ಲಿದೆ? ಲಕ್ನೋದಲ್ಲಿ ಇದೆ. ವಾಟ್ ಈಸ್ ದಿ H1N1? H1N1 ಅನ್ನೋದೇನು? ಕಾಫ್, ಬರ್ಡ್ ಫ್ಲೂ, ಸ್ವೈನ್ ಫ್ಲೂ, ನನ್ ಆಫ್ ದೀಸ್. H1N1ಕ್ಕೆ ನಾವು ಸ್ವೈನ್ ಫ್ಲೂ ಅಂತ ಕರಿತೇವೆ. ಸ್ವೈನ್ ಫ್ಲೂ ಅಂದ್ರೆ ಹಂದಿ ಜ್ವರ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ಸ್ 16. ವಾಟ್ ಈಸ್ ದಿ ಲಾಫಿಂಗ್ ಗ್ಯಾಸ್? ಯಾವ ಅನಿಲವನ್ನು ನಗಿಸುವ ಅನಿಲ ಅಂತ ಕರಿತೇವೆ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ CO2, ಸಲ್ಫರ್ ಡೈಆಕ್ಸೈಡ್ SO2, ಹೈಡ್ರೋಜನ್ ಪರಾಕ್ಸೈಡ್. ನೆಕ್ಸ್ಟು ನೈಟ್ರೋಜನ್ ಆಕ್ಸೈಡ್. ರೈಟ್ ಆನ್ಸರ್ ಈಸ್ ನೈಟ್ರೋಜನ್ ಆಕ್ಸೈಡ್. ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ. ಆಪ್ಷನ್ ಎ ಬಾಕ್ಸೈಟ್, ಆಪ್ಷನ್ ಬಿ ಕ್ಯಾಲಮೈನ್, ಆಪ್ಷನ್ ಸಿ ಕ್ಯಾಲ್ಸೈಟ್, ಆಪ್ಷನ್ ಡಿ ಜೆಲೆನಾ. ನೋಡಿರಿ, ಅಲ್ಯೂಮಿನಿಯಂ ಮೇನ್ ಅದಿರು ಯಾವುದಂದ್ರೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ದಲ್ಲಿ ಬಾಕ್ಸೈಟನ್ನು ಅಲ್ಯೂಮಿನಿಯಂನ ಅದಿರು ಅಂತ ಕರಿತೇವೆ. ಇನ್ನು ಗ್ಯಾಸ್ ಯೂಸ್ಡ್ ಇನ್ ಎಕ್ಸ್ಟಿಂಗ್ವಿಶ್ ಫೈರ್ಸ್. ಬೆಂಕಿ ಆರಿಸುವ ಸಾಧನದಲ್ಲಿ ಅಂದರೆ ಅಗ್ನಿಶಾಮಕದಲ್ಲಿ ಬಳಸುವ ಅನಿಲ ಯಾವುದಾ? ಆಪ್ಷನ್ ಎ ನಿಯಾನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಮೊನಾಕ್ಸೈಡ್. ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್. ದಿ ಮ್ಯಾಮಲ್ಸ್ ವಿಚ್ ಲೇಸ್ ಎಗ್ಸ್ ಈಸ್. ಅಂದರೆ ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಯಾವುದು ಅಂದರೆ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಬ್ಯಾಟ್ಸ್, ಕಾಂಗ್ರೋಸ್, ಸ್ಕ್ವೈರಲ್, ಡಕ್ ಬಿಲ್ಡ್ ಪ್ಲಾಟಿಪಸ್. ರೈಟ್ ಆನ್ಸರ್ ಈಸ್ ಡಕ್ ಬಿಲ್ಡ್ ಪ್ಲಾಟಿಪಸ್. ಯಾಕಂದರೆ ಮೊಟ್ಟೆ ಇಡ್ತಕ್ಕಂಥ ಸಸ್ತನಿಗಳಲ್ಲಿ ಪ್ಲಾಟಿಪಸ್ ಮತ್ತು ಎಕಿಡ್ನಾ ಬರ್ತವೆ. ನೆಕ್ಸ್ಟ್ ಕ್ವಶನ್. ಲ್ಯಾಪ್ರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ರೆಡಾರ್ಸ್, ಸೈನ್ಸ್ ಆಫ್ ಟಿಶ್ಯೂಸ್, ಸ್ಟಡಿ ಆಫ್ ಲೇಸರ್ ಬೀಮ್ಸ್, ಜಿನಿಯಾಲಜಿಕಲ್ ಆಪ್ರೇಷನ್ಸ್. ಅಂದರೆ ಲ್ಯಾಪ್ರೋಸ್ಕೋಪಿ ಮೀನ್ಸ್ ಇದು ಜೀನ್ಗಳ ಬಗ್ಗೆ ಬರೋದ್ರಿಂದ ಜಿನಿಯಾಲಜಿಕಲ್ ಆಪ್ರೇಷನ್ ಇಸ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್. ದ್ರವ್ಯದ 4ನೇ ಸ್ಥಿತಿ ಯಾವುದು? ಸಾಲಿಡ್, ಲಿಕ್ವಿಡ್, ಪ್ಲಾಸ್ಮಾ, ಗ್ಯಾಸ್. ರೈಟ್ ಆನ್ಸರ್ ಈಸ್ ಯಾವುದ್ರಿ? ಪ್ಲಾಸ್ಮಾ. ಅಂದರೆ ದ್ರವ್ಯದ 4ನೇ ಸ್ಥಿತಿ ಯಾವುದು? ಪ್ಲಾಸ್ಮಾ ಬರ್ತದೆ. ನೆಕ್ಸ್ಟು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಮಿಕ್ಸ್ಡ್ ಫರ್ಟಿಲೈಸರ್. ಈ ಕೆಳಗಿನಲ್ಲಿ ಯಾವುದು ಮಿಶ್ರ ಗೊಬ್ಬರವಾಗಿದೆ? ಯೂರಿಯಾ, ಅಮೋನಿಯಂ ಸಲ್ಫೇಟ್, CAM, NPK. ರೈಟ್ ಆನ್ಸರ್ ಈಸ್ NPK. ಲಾಸ್ಟ್ ಆನ್ಸರ್ ಈಸ್ ಕರೆಕ್ಟ್. ಇನ್ನು ನೆಕ್ಸ್ಟ್ ಕ್ವಶನ್. ಕೌ ಮಿಲ್ಕ್ ಈಸ್ ಎ ರಿಚ್ ಸೋರ್ಸ್ ಆಫ್. ಆಕಳ ಹಾಲಿನಲ್ಲಿ ಪ್ರಮುಖವಾಗಿ ಯಾವುದ ವಿಟಮಿನ್ ಇರ್ತದೆ ಅಂತ ಕೇಳ್ತಾರೆ ಅವ್ರು. ಹಂಗಾರೆ ಆಕಳ ಹಾಲಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ರೈಟ್ ಆನ್ಸರ್ ಈಸ್ ವಿಟಮಿನ್ ಎ. ಆಕಳ ಹಾಲಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ.
ಟೈಫಾಯ್ಡ್ ಈಸ್ ಡಿಸೀಸಸ್ ಆಫ್. ಟೈಫಾಯ್ಡ್ ಅನ್ನೋದು ಎದಕ್ಕೆ ಸಂಬಂಧಿಸಿದಂಥ ಒಂದು ಡಿಸೀಸಸ್ಸು ಅಂತ ಕೇಳ್ತಾರೆ. ಇದು ಲಿವರು, ಲಂಗ್ಸ್, ಸ್ಟಮಕ್, ಇಂಟೆಸ್ಟೈನ್. ಟೈಫಾಯ್ಡ್ ಕಾಯಿಲೆ ಎಲ್ಲ ಇರ್ತಾರೆ. ಟೈಫಾಯ್ಡ್ ಜ್ವರ ಅದು ಅಂತಾರೆ. ಟೈಫಾಯ್ಡ್ ಅಂದರೆ ಇದು ಕರುಳಿನ ಜ್ವರ, ಅದಕ್ಕೆ ಇಂಟೆಸ್ಟೈನ್. ಅದಕ್ಕೆ ಇಂಟೆಸ್ಟೈನ್ ಇಸ್ ಎ ರೈಟ್ ಆನ್ಸರ್. ಟೂತ್ ವಿತ್ 3 ರೂಟ್ಸ್. ಯಾವ ಹಲ್ಲಿಗೆ 3 ಬೇರುಗಳನ್ನು ಇರ್ತವೆ? ಅದರಲ್ಲಿ ಮ್ಯಾಕ್ಸಿಲರಿ ಮೋಲಾರ್ಸ್, ಪ್ರೀ ಮೋಲಾರ್ಸ್, ಇನ್ಸೈಸರ್, ಕ್ಯಾನೈನ್. 3 ಬೇರುಗಳನ್ನು ಹೊಂದಿರತಕ್ಕಂಥದ್ದು ಯಾವುದಂದ್ರೆ ಮ್ಯಾಕ್ಸಿಮಲಿ ಮೊಲಾರ್. ಪ್ರೀ ಮೊಲಾರ್ಕ್ಕೆ, ಇನ್ಸೈಸರ್ಕ್ಕೆ 2 ರೂಟ್ಸ್ ಇರ್ತಾವೆ. ಇನ್ನು ಮ್ಯಾಕ್ಸಿಮಲಿ ಮೊಲಾರ್ಕ್ಕೆ 3 ರೂಟ್ಸ್ ಇರ್ತಾವೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಸಲೈವಾ ಹೆಲ್ಪ್ಸ್ ಇನ್ ದಿ ಡೈಜೆಷನ್ ಆಫ್. ಸಲೈವಾ ಅಂದರೆ ಬಾಯಿಯಲ್ಲಿರುವ ಜೊಲ್ಲು, ಇದು ಏನು ಜೀರ್ಣಕ್ರಿಯೆ ಸಹಾಯ ಮಾಡ್ತೈತಿ. ಪ್ರೋಟೀನ್ಸ್, ಫ್ಯಾಟ್ಸ್, ಫೈಬರ್ಸ್, ಸ್ಟಾರ್ಚ್. ರೈಟ್ ಆನ್ಸರ್ ಇಸ್ ಸ್ಟಾರ್ಚ್. ಸ್ಟಾರ್ಚ್ ಅಂದರೆ ಇದು ಪಿಷ್ಟವನ್ನು ಸ್ಟಾರ್ಚ್ ಅಂತ ಕರಿತೇವೆ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಶಾರ್ಟ್ ಸೈಡ್ ಏಜ್ನೆಸ್ ಈಸ್ ಡ್ಯೂ ಟು. ಶಾರ್ಟ್ ಸೈಡ್ನೆಸ್ ಅಂದರೆ ಒಂದು ಅರ್ಧ ಭಾಗ ಕಾಣಿಸಿಕೊಳ್ಳೋದು, ಅದರಿಂದ ಐತಿ. ಸ್ಟಿಫ್ನೆಸ್ ಆಫ್ ಐರಿಸ್, ವೀಕ್ನೆಸ್ ಆಫ್ ಮಸಲ್ಸ್, ಎಲಾಂಗೇಷನ್ ಆಫ್ ಐಬಾಲ್ಸ್, ವೀಕಿಂಗ್ ಆಫ್ ರೆಟಿನಾ. ರೈಟ್ ಆನ್ಸರ್ ಈಸ್ ವೀಕಿಂಗ್ ಆಫ್ ರೆಟಿನಾ. ಅಂದರೆ ರೆಟಿನಾ ಭಾಳಷ್ಟು ವೀಕ್ ಆಗಿರೋದ್ರಿಂದ ಈ ರೀತಿಯ ಶಾರ್ಟ್ ಸೈಡ್ನೆಸ್ ಇರ್ತದೆ. ನೆಕ್ಸ್ಟ್ 28 ಕ್ವೆಶನ್, ದಿ ವೇಟ್ ಆಫ್ ದಿ ಎವರೇಜ್ ಹ್ಯೂಮನ್ ಮೇಲ್ ಬ್ರೈನ್ ಈಸ್. ಆಪ್ಷನ್ ಎ 1 kg, ಆಪ್ಷನ್ ಬಿ 1200 kg, ಆಪ್ಷನ್ ಸಿ 1350 grams, 1200 grams, 1350 grams, 1500 grams. Right answer is 1350 grams. ಅಂದರೆ ಎವರೇಜ್ ಅರೌಂಡ್ 400 ಇರ್ತದೆ, 1300 to 400 ಇರ್ತದೆ. ವಾಟರ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಡೆನ್ಸಿಟಿ ಆ್ಯಟ್ ವಿಚ್ ಟೆಂಪ್ರೇಚರ್. ಅಂದರೆ ಮ್ಯಾಕ್ಸಿಮಮ್ ಸಾಂದ್ರತೆ, ನೀರಿನ ಗರಿಷ್ಠ ಸಾಂದ್ರತೆ ಯಾವ ತಾಪಮಾನದಲ್ಲಿ ಇರ್ತದೆ? 0 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್. ಅಂದರೆ ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ರೈಟ್ ಆನ್ಸರ್ ಈಸ್ 4 ಡಿಗ್ರಿ ಸೆಲ್ಸಿಯಸ್. ಇದು 1350. 4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಸಾಂದ್ರತೆ ಇರ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸ್ ಯೂಸುವಲಿ ಸ್ಪ್ರೆಡ್ ಥ್ರೂ ದಿ ಏರ್. ಗಾಳಿಯ ಮೂಲಕ ಹರಡಬಲ್ಲ ರೋಗ ಯಾವುದು? ಗಾಳಿಯ ಮೂಲಕ ಹರಡುವ ರೋಗ ಅಂದರೆ ಪ್ಲೇಗು, ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್, ಕಾಲ್ರಾ. ನೋಡಿ, ಪ್ಲೇಗು, ಟೈಫಾಯ್ಡು, ಪ್ಲೇಗು ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಇನ್ನು ಟೈಫಾಯ್ಡ್ ಕಾಯಿಲೆ ಇದು ಕರಳಿಗೆ ಬರ್ತಕ್ಕಂಥದ್ದು. ಕಾಲ್ರಾ ಕಾಯಿಲೆ ಇದು ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಇನ್ನು ಟ್ಯೂಬರ್ಕ್ಯುಲೋಸಿಸ್ TB ಕಾಯಿಲೆ ಇದು ಗಾಳಿಯ ಮೂಲಕ ಬರ್ತಕ್ಕಂಥದ್ದು. ಅದಕ್ಕೆ ರೈಟ್ ಆನ್ಸರ್ ಇಸ್ TB, ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟ್ ಕ್ವಶನ್, ದಿ ಓಝೋನ್ ಲೇಯರ್ ಇನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ ಅಸ್ ಫ್ರಾಮ್. ಅಂದರೆ ಸೂರ್ಯನಿಂದ ಬರುವ ಕಿರಣಗಳಿಂದ ಓಝೋನ್ ಲೇಯರ್ ಯಾವ ಕಿರಣಗಳಿಂದ ಅದನ್ನು ರಕ್ಷಣೆ ಮಾಡ್ತೈತಿ? ನೆಕ್ಸ್ಟ್ ಆಪ್ಷನ್ ಎ ವಿಜುವಲ್ ರೇಡಿಯೇಷನ್, ಆಪ್ಷನ್ ಬಿ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಆಪ್ಷನ್ ಸಿ ಅಲ್ಟ್ರಾ ವೈಲೆಟ್ ರೇಸ್, ಆಪ್ಷನ್ ಡಿ ಕಾಸ್ಮಿಕ್ ರೇಸ್. ಅಂದರೆ ಸೂರ್ಯನಿಂದ ಬರುವ ಯಾವ ಕಿರಣಗಳನ್ನು ಓಝೋನ್ ಲೇಯರ್ ಹೀರ್ಕೋದೈತಿ? ರೈಟ್ ಆನ್ಸರ್ ಈಸ್ ಓಝೋನ್ ಲೇಯರ್ ಅಲ್ಟ್ರಾ ವೈಲೆಟ್ ರೇಸ್, UV ರೇಸ್ ಅಂದರೆ ನೇರಳಾತಿ ಕಿರಣಗಳನ್ನು ಹೀರ್ಕೋತದ. ಏವಿಯೇಷನ್ ಫ್ಯೂಯಲ್ ಫಾರ್ ಜೆಟ್ ಏರೋಪ್ಲೇನ್ ಕನ್ಸಿಸ್ಟ್ ಆಫ್ ಪ್ಯೂರಿಫೈಡ್. ಅಂದರೆ ಜೆಟ್ ಏರೋಪ್ಲೇನ್ಗಳಿಗೆ ಬಳಕೆ ಮಾಡುವ ಇಂಧನ ಯಾವುದು? ಆಪ್ಷನ್ ಎ ಪೆಟ್ರೋಲ್, ಆಪ್ಷನ್ ಬಿ ಕೆರೋಸಿನ್, ಆಪ್ಷನ್ ಸಿ ಗ್ಯಾಸೋಲೈನ್, ಆಪ್ಷನ್ ಡಿ ಡೀಸೆಲ್. ಅಂದರೆ ಕೆರೋಸಿನ್ ಅಂದರೆ ಸೀಮೆ ಎಣ್ಣೆಯನ್ನು ಬಳಕೆ ಮಾಡಿ ಜೆಟ್ ಇಂಜಿನ್ ಏರೋಪ್ಲೇನ್ಗೆ ಸೀಮೆ ಎಣ್ಣೆನ ಬಳಕೆ ಮಾಡ್ತಾರೆ. ರೈಟ್ ಆನ್ಸರ್ ಈಸ್ ಕೆರೋಸಿನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ನಾಟ್ ಎ ಗ್ಲ್ಯಾಂಡ್. ಯಾವುದು
ಗ್ರಂಥಿ ಅಲ್ಲ, ಈ ಕೆಳಗಿನಲ್ಲಿ ಯಾವುದು ಗ್ರಂಥಿ ಅಲ್ಲ? ಆಪ್ಷನ್ ಎ ಸ್ಟಮಕ್, ಆಪ್ಷನ್ ಬಿ ಲಿವರ್, ಆಪ್ಷನ್ ಡಿ ಕಿಡ್ನಿ, ಆಪ್ಷನ್ ಡಿ ಪ್ಯಾಂಕ್ರೀಸ್. ಇದರಲ್ಲಿ ಯಾವುದು ಗ್ರಂಥಿ ಅಲ್ಲ ಅಂದರೆ ಸ್ಟಮಕ್ ಅನ್ನೋದು ಗ್ರಂಥಿ ಅಲ್ಲ. ಇವು ನಿರ್ನಾಳ ಗ್ರಂಥಿಗಳು ಅಂತ ಬರ್ತವೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಬರ್ತವೆ. ಇನ್ನು ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲೇಟೆಡ್ ಬೈ. ಅತಿ ದೂರವಾಗಿ ನಾವು ಫೋಟೋ ತೆಗಿಬೇಕಾದ್ರೆ ಯಾವ ಕಿರಣಗಳು ಸಹಾಯ ಮಾಡ್ತಾವೆ? ಆಪ್ಷನ್ ಎ ವಿಸಿಬಲ್ ಲೈಟ್, ಆಪ್ಷನ್ ಬಿ ಎಕ್ಸ್ರೇಸ್, ಆಪ್ಷನ್ ಸಿ ಇನ್ಫ್ರಾರೆಡ್ ರೇಸ್, ಆಪ್ಷನ್ ಡಿ ಅಲ್ಟ್ರಾವೈಲೆಟ್ ರೇಸ್. ರೈಟ್ ಆನ್ಸರ್ ಈಸ್ ವಿಸಿಬಲ್ ಲೈಟ್. ಅಂದರೆ ಸಾಮಾನ್ಯ ಬೆಳಕು ಫೋಟೋ ತೆಗಿಯೋಕ್ಕಾರೆ ಸಹಾಯ ಮಾಡ್ತದೆ. ಇನ್ ಫೈರ್ ವರ್ಕ್ಸ್ ದಿ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್. ಅಂದರೆ ನಾವು ಏನೇ ಬೆಂಕಿ ಆರಿಸ್ಬೇಕಾರೆ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಗ್ರೀನ್ ಫ್ಲೇಮ್ ಬರ್ಬೇಕಾದ್ರೆ ಕಾರಣ ಏನು? ಅದ ಕಾರಣ ಅದರಲ್ಲಿ ಮರ್ಕ್ಯುರಿ ಮಿಕ್ಸ್ ಮಾಡಿರ್ತಾರೆ, ಸೋಡಿಯಂ ಮಿಕ್ಸ್ ಮಾಡಿರ್ತಾರೆ, ಆಮೇಲೆ ಪೊಟ್ಯಾಷಿಯಮ್ ಮಿಕ್ಸ್ ಮಾಡಿರ್ತಾರೆ, ಆಮೇಲೆ ಬೇರಿಯಮನ್ನು ಮಿಕ್ಸ್ ಮಾಡಿರ್ತಾರೆ. ಫೈರ್ ವರ್ಕ್ಸ್ ಅದು ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಬೇರಿಯಮನ್ನು ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಅದು ಗ್ರೀನ್ ಫ್ಲೇಮ್ನ ಬರ್ತದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದುವರೆಗೆ ನೀವು ಜನರಲ್ ಸೈನ್ಸ್ ಮತ್ತು ಸೈನ್ಸ್ದ ಕೆಲವು ಪ್ರಶ್ನಾವಳಿಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇನ್ನು ಗಣಿತದ ಪ್ರಶ್ನೆಗಳನ್ನು ಮುಂದುವರಿದ ಭಾಗದಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್. ವೆಲ್ಕಮ್ ಬ್ಯಾಕ್ ಟು ದಿ